ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿ ಯಾಗದ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಶನಿ ಯಾಗಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರತಕ್ಕಂಥದ್ದು. ಮುಂಬರುವಂತಹ ಶನಿವಾರ ಅಂದರೆ ಇದೇ ವಾರದ 11ನೇ ತಾರೀಕು 1ನೇ ತಿಂಗಳು 2025 ಶನಿ ಪ್ರದೋಷದ ದಿವಸ ನಡೀತಾ ಇರತಕ್ಕಂತಹ ಶನಿ ಮಹಾಯಾಗಕ್ಕೆ ಈಗಾಗಲೇ ಸಾಕಷ್ಟು ಜನ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿದ್ದೀರ. ಇನ್ನು ಹಲವಾರು ಜನರ ಪ್ರಶ್ನೆ ಏನಪ್ಪ ಆಗಿತ್ತು ಅಂದರೆ, ಶನಿ ಯಾಗ ನಡೀತಿರೋದಾದರೂ ಎಲ್ಲಿ, ನಾವೇನಾದರೂ ಬರಬಹುದಾ, ಪಾಲ್ಗೊಳ್ಳಬಹುದಾ ಅಂತ ತುಂಬ ಜನರು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಅದಕ್ಕೆ ಉತ್ತರವನ್ನು ಸಹ ನಾವು ಈ ವಿಡಿಯೋನಲ್ಲಿ ಕೊಡ್ತೀವಿ. ಕೊನೆವರೆಗೂ ಸಹ ವಿಡಿಯೋನ ಸ್ಕಿಪ್ ಮಾಡದೇ ಇರುವ ಹಾಗೆ ನೋಡ್ಕೊಳ್ಳಿ. ಮೊದಲನೇದಾಗಿ ಶನಿ ಯಾಗದ ಬಗ್ಗೆ ಮಾಹಿತಿ ನೋಡೋಣ. ಇದೇ ಒಂದು ಮಾರ್ಚ್ 29ನೇ ತಾರೀಕಿನಂದು ಶನಿಯ ಸ್ಥಾನ ಪಲ್ಲಟ ಏನಾಗ್ತಾ ಇದೆ, ಹಲವು ರಾಶಿಗಳಿಗೆ ಅರ್ಧಾಷ್ಟಮ ಶನಿ ಪೀಡೆ ಏನು ಮಾರ್ಚ್ 29ನೇ ತಾರೀಕಿನಂದು ಶನಿಯ ಸ್ಥಾನ ಪಲ್ಲಟವಾಗ್ತಾ ಇದೆ. ಕೆಲ ರಾಶಿಗಳಿಗೆ ಶನಿ ಪೀಡನೆಯಿಂದ ನಿವೃತ್ತಿ, ಇನ್ನಷ್ಟು ರಾಶಿಗಳಿಗೆ ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಮತ್ತು 7.5 ರೂಪಕದಲ್ಲಿ ಶನಿಯ ಪೀಡನೆಯು ಶುರುವಾಗಿತ್ತು. ಈಗ ಪ್ರಸ್ತುತ ಯಾವ್ಯಾವ ರಾಶಿಗಳಿಗೆ ಶನಿ ಪೀಡನೆ ಇದೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ಕರ್ಕಾಟಕ ರಾಶಿಯವರಿಗೆ 8ನೇ ಮನೆಯ ಸ್ಥಾನದ ಸಂಚಾರದಿಂದಾಗಿ ಅಷ್ಟಮ ಶನಿಯ ಪ್ರಭಾವ ಮಾರ್ಚ್ 29ನೇ ತಾರೀಕಿನವರೆಗೂ. ಅದೇ ರೀತಿಯಾಗಿ ಪಂಚಮ ಶನಿ ಪೀಡೆಯು ತುಲಾರಾಶಿಯವರಿಗೂ, ಅರ್ಧಾಷ್ಟಮ ಶನಿಯ ಪೀಡೆಯು ವೃಶ್ಚಿಕ ರಾಶಿಯವರಿಗೂ ನಡೀತಾ ಇತ್ತು. ಅದೇ ರೀತಿಯಾಗಿ ಮಕರ, ಕುಂಭ, ಮೀನ ರಾಶಿಯವರಿಗೆ 7.5 ಒಂದು ಪ್ರಭಾವ ನಡೀತಾ ಇತ್ತು. ಇದು ಪ್ರಸ್ತುತ 2025 ಮಾರ್ಚ್ 29ನೇ ತಾರೀಕಿನವರೆಗೂ ಇರತಕ್ಕಂಥದ್ದು. ಇನ್ನು ಮಾರ್ಚ್ 29ನೇ ತಾರೀಕಿನ ನಂತರದಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂತಹ ಗ್ರಹದ ಪ್ರಭಾವದಿಂದಾಗಿ ಕೆಲ ರಾಶಿಗಳಿಗೆ ಮತ್ತೆ ಶನಿಪೀಡನೆ ಶುರುವಾಗ್ತಾ ಇದೆ. ಉದಾಹರಣೆಗೆ ಮೇಷರಾಶಿಯವರಿಗೆ 7.5 ಶನಿ ಶುರುವಾಗ್ತಾ ಇರತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿಯ ಪೀಡೆ ಮುಗಿಯುತ್ತೆ, ಆದರೆ ಸಿಂಹರಾಶಿಯವರಿಗೆ ಶುರುವಾಗುತ್ತೆ. ಸಿಂಹರಾಶಿಯವರಿಗೆ ನಿಮಗೆ ಒಂದು ಅಷ್ಟಮ ಶನಿಯ ಪ್ರಭಾವ ಶುರುವಾಗ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಪಂಚಮ ಶನಿಯ ಪೀಡೆಯನ್ನು ತುಲಾರಾಶಿಯವರು ಮುಗಿಸ್ಕೊಂಡ್ರೆ, ಅದೇ ಪಂಚಮ ಶನಿಯ ಪೀಡೆಯು ವೃಶ್ಚಿಕ ರಾಶಿಯವರಿಗೆ ಶುರುವಾಗ್ತದೆ. ಅರ್ಧಾಷ್ಟಮ ಶನಿಯ ಪೀಡೆ ನಿವೃತ್ತವಾಗಿ ಪಂಚಮ ಶನಿ ಪೀಡೆ ಶುರುವಾಗುತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ಇಷ್ಟು ದಿವಸಗಳ ಕಾಲ ತೃತೀಯದಲ್ಲಿದ್ದಂತಹ ಗುರುವು ಅರ್ಧಾಷ್ಟಮಕ್ಕೆ ಹೋಗೋದ್ರಿಂದ 4ನೇ ಮನೆಗೆ ಹೋಗುವುದರಿಂದ ಅರ್ಧಾಷ್ಟಮ ಶನಿಯ ಪೀಡೆ ಧನಸ್ಸು ರಾಶಿಯವರಿಗೆ ಶುರುವಾಗ್ತದೆ. ಮಕರ ರಾಶಿಯವರಿಗೆ ಶನಿ ಪೀಡನೆ ಹೋಗ್ತದೆ. ಕುಂಭ ಮತ್ತು ಮೀನ ರಾಶಿಯವರಿಗೆ ಯಥಾಪ್ರಕಾರವಾಗಿ ಶನಿ ಪೀಡನೆ ಮುಂದುವರಿಯುತ್ತೆ. ಕುಂಭರಾಶಿಯವರಿಗೆ ಕೊನೆಯ 2.5 ವರ್ಷದ 7.5 ಪ್ರಭಾವ. ಜನ್ಮಶನಿ ಪ್ರಭಾವವು ಮೀನ ರಾಶಿಯವರಿಗೆ ನಡೆಯುತ್ತೆ. ಮೀನರಾಶಿಗೆ ಶನಿ ಪ್ರವೇಶ ಮಾಡೋದ್ರ ಮುಖಾಂತರವಾಗಿ ಮೇಷರಾಶಿಯವರಿಗೆ ಈ ಒಂದು ಶನಿಯ ಪೀಡೆ ಶುರುವಾಗ್ತದೆ. ಆದರೆ ನಾವು ಪ್ರತಿ ಬಾರಿಯೂ ಹೇಳ್ತಾ ಇರ್ತೇವೆ, ಕರ್ಮದ ಫಲವನ್ನು ಕೊಡ್ತಕ್ಕಂತಹವನು ಶನಿ. ಹಾಗಾಗಿ ನಿಮ್ಮ ಕರ್ಮದ ಫಲ ಏನಿದೆ ಅಂತ ತಿಳ್ಕೋಬೇಕು. ನಿಮ್ಮ ಕರ್ಮದ ಫಲಗಳು ಶುಭ ರೀತಿಯಲ್ಲಿದ್ದರೆ ಭಯಪಡುವ ಅವಶ್ಯಕತೆ ಇಲ್ಲ. ಅಶುಭದ ರೀತಿಯಲ್ಲಿದ್ದರೆ ಮಾತ್ರನೇ ನಾವು ಭಯಪಡಬೇಕಾಗ್ತದೆ. ಹಾಗಾಗಿ ನಿಮ್ಮ ಕರ್ಮಗಳೇನು, ಪೂರ್ವಾರ್ಜಿತ ಕರ್ಮ, ಸ್ವಜನ್ಮದ ಅರ್ಜಿತ ಕರ್ಮಗಳು, ಅದನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರ್ಕೊಂಡು ಹೋಗಿ. ಸದ್ಯಕ್ಕೆ ಪರಿಹಾರದ ಅವಶ್ಯಕತೆ ಇರತಕ್ಕಂತಹ ರಾಶಿಗಳನ್ನು ನೋಡೋದಾಯಿತು ಅಂದರೆ ಮೇಷರಾಶಿ, ಕರ್ಕಾಟಕ ರಾಶಿ, ಸಿಂಹರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮಕರ, ಕುಂಭ, ಮೀನರಾಶಿ, ಇದಿಷ್ಟು ರಾಶಿಯವರೆಗೂ ಸಹ ಶಾಂತಿಯ ಪರಿಹಾರದ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ಶನಿ ಮಹಾಯಾಗದಲ್ಲಿ ಯಥೇಚ್ಛವಾಗಿ ಈ ರಾಶಿಯವರು ಪೂಜೆಯನ್ನು ಮಾಡಿಸ್ಕೊಳ್ಳೋದು ಮಾತ್ರ ಅಲ್ಲ, ಹಲವಾರು ಜನರು ಈಗಾಗಲೇ ನಮಗೆ ಕೇಳಿದಂಥ ಪ್ರಶ್ನೆ, ನಾವು ಯಾಗಕ್ಕೆ ಬರಬಹುದಾ, ಯಾಗವನ್ನು ನೋಡಬಹುದಾ, ನಾವಲ್ಲೇ ಕೂತ್ಕೊಂಡು ಯಾಗದಲ್ಲಿ ಪಾಲ್ಗೊಳ್ಳಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರಿ. ನಾವು ಇಷ್ಟು ದಿವಸದವರೆಗೂ ಸಹ ಅದನ್ನು ಯಾವುದೇ ವಿಚಾರ ಮಾತಾಡಿರಲಿಲ್ಲ.
ಆದರೆ ಇವತ್ತಿನ ವಿಚಾರದಲ್ಲಿ ನಮ್ಮೆಲ್ಲರ ವೀಕ್ಷಕರಿಗೋಸ್ಕರವಾಗಿ ಒಂದು ಸಂತೋಷದ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ಮುಕ್ತವಾಗಿರ್ತಕ್ಕಂತಹ ಆಹ್ವಾನವನ್ನು ಈ ಒಂದು ವಿಡಿಯೋ ಮುಖಾಂತರವಾಗಿ ಕೊಡ್ತಾ ಇದ್ದೇವೆ. ಶನಿ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಳ್ಳಬಹುದು. ಎಲ್ಲರೂ ಸಹ ಬಂದು ಶನಿದೇವರ ದರ್ಶನವನ್ನು ಮಾಡಿಸ್ಕೊಳ್ಬಹುದು. ಎಷ್ಟೋ ಜನಕ್ಕೆ ಪಾಪ ನಾವು ಅಲ್ಲಿ ಬಂದು ಸೇವೆಯನ್ನು ಮಾಡಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳಿರುತ್ತವೆ. ಶನಿದೇವರ ಪೂಜೆಗಳಲ್ಲಿ ನೋಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳಿರುತ್ತೆ. ಅವರೆಲ್ಲರಿಗೂ ಸಹ ಮುಕ್ತವಾದಂತಹ ಆಹ್ವಾನ. ಇದೇ 11ನೇ ತಾರೀಕು 1ನೇ ತಿಂಗಳು 2025 ಶನಿವಾರದ ಶನಿ ಪ್ರದೋಷದ ದಿವಸದಂದು ಏನು ಶನಿ ಮಹಾಯಾಗ ನಡೀತಾ ಇದೆ, ಆ ಸ್ಥಳಕ್ಕೆ ತಾವೆಲ್ಲರೂ ಸಹ ಬರಬಹುದು. ಬುಕ್ ಮಾಡ್ಕೊಂಡಿರೋರು ಬರಬಹುದು, ಮಾಡ್ಕೊಳ್ಳದೆ ಇರುವಂಥವರು ಸಹ ಬರಬಹುದು. ಎಲ್ಲರಿಗೂ ಮುಕ್ತ ಅವಕಾಶವಿದೆ. ಬುಕ್ ಮಾಡ್ಕೊಂಡು ಬಂದಿರೋರಿಗೆ ಪ್ರಥಮ ಆದ್ಯತೆ ಇರುತ್ತೆ. ಸೊ ಹಾಗಾಗಿ ಮಾಡ್ಕೊಳ್ಳದೇ ಇರುವಂಥವ್ರು ಅಲ್ಲೂ ಸಹ ಬಂದು ಬೇಕಾದರೆ ಬುಕ್ ಮಾಡ್ಕೊಳ್ಬಹುದು. ಅಲ್ಲೂ ಸಹ ಸೇವೆಯ ವಿವರಗಳು ಇರುತ್ತವೆ, ಸ್ವಾಮಿಯ ಸೇವೆಯ ವಿವರಗಳು ಇರುತ್ತೆ, ಅದನ್ನು ಸಹ ನೀವು ಮಾಡ್ಕೊಳ್ಬಹುದು. ಸೊ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಗುರುಗಳೇ ಸ್ಥಳ ಹೇಳಿ ಅಂತ ಕೇಳ್ತಾ ಇದ್ದೀರಿ. ಸ್ಥಳ ಇರತಕ್ಕಂಥದ್ದು ನಮ್ಮ ಕುಣಿಗಲ್ ತಾಲೂಕಿನ ದೊಮ್ಮರಹಟ್ಟಿ ಗ್ರಾಮದ ಶನೇಶ್ವರ ಸ್ವಾಮಿ ದೇವಸ್ಥಾನ. ದೊಮ್ಮರಹಟ್ಟಿ ಶನೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಸುಪ್ರಸಿದ್ಧವಾಗಿರ್ತಕ್ಕಂತಹ ದೇವಸ್ಥಾನ. ಆ ಶನಿ ಕ್ಷೇತ್ರದಲ್ಲಿಯೇ ಸುಮಾರು 4 ದಶಕಗಳಿಂದ ಶನಿದೇವರು ತನ್ನ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹ ಕ್ಷೇತ್ರ. ಬಲು ಕಷ್ಟದ ಮುಖಾಂತರವಾಗಿ ಆ ಕ್ಷೇತ್ರ ಇಂದು ಬೆಳೆದು ಅಭಿವೃದ್ಧಿಯಾಗಿ ಒಂದು ಆಲದ ಮರದ ರೂಪದಲ್ಲಿ ನಿಂತಿದೆ. ಅಂತಹ ಸುಪ್ರಸಿದ್ಧ ಕ್ಷೇತ್ರದಲ್ಲಿ ನಾವು ಮಹಾಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೀವಿ. ತಾವೆಲ್ಲರೂ ಸಹ ಆ ಯಾಗದ ಜಾಗಕ್ಕೆ ಬಂದು ನಿಮ್ಮ ಕೈಲಾದ ಸೇವೆಯನ್ನು ಸ್ವಾಮಿಗೆ ಮಾಡಬಹುದು. ಅದರಿಂದ ಹೆಚ್ಚಿನ ಅನುಕೂಲತೆಯನ್ನು ಸಹ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಬುಕ್ ಮಾಡ್ಕೊಂಡಿರೋರು ಬರೋಕ್ಕೆ ಸಾಧ್ಯ ಆಗದೇ ಇದ್ದರೆ ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನೇರ ಪ್ರಸಾರವನ್ನು ನಮ್ಮ ಶಂಕರಾನಂದ ಟಿವಿಯಲ್ಲೇ ತೋರಿಸ್ತೀವಿ. ಅದನ್ನು ನೀವು ನೋಡಿ ಸಂತೋಷ ಪಡಬಹುದು. ಒಳ್ಳೆಯದಾಗಲಿ, ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.